ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಹಾರಾಷ್ಟ್ರದ ಎರಡನೇ ಅತಿ ದೊಡ್ಡ ಸಿಟಿಯಾದಂತಹ ಪುಣೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ಕಂಡುಬಿಡೋದಕ್ಕಿಂತ ಮೊದಲೇ ಮಹಾರಾಷ್ಟ್ರದಲ್ಲಿ ನಮ್ಮ ಪಾದಾರ್ಪಣೆ ಆಗಿಬಿಟ್ಟಿದೆ. ಇಲ್ಲಿ ಯಾವುದೋ ಹೋಟೆಲ್ ಹತ್ರ ಬಸ್ಸನ್ನ ನಿಲ್ಲಿಸಿದ್ದಾರೆ ಟೀಗೆ ಅಂತ ಹೇಳ್ಬಿಟ್ಟು. ಬಸ್ ನೋಡ್ಬೋದು, ಇಲ್ಲಿ ನಿಂತಿದೆ. ಇದೆಲ್ಲ ಇಂಪಾರ್ಟೆಂಟು ಈ ಹೋಟೆಲ್ ಮುಂದ್ಗಡೆ ಇರುವಂತಹ ವ್ಯೂ ನೋಡಿ ಒನ್ ಟೈಮ್ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ನೋಡಿದ ಕೂಡಲೇ ನನಗಂತೂ ಮಹಾರಾಷ್ಟ್ರದ ಘಾಟ್ ಸೆಕ್ಷನ್ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗಿಬಿಡ್ತು. ಆ್ಯಕ್ಚುಲಿ ಈಗ ನಾನು ಮಹಾರಾಷ್ಟ್ರದಲ್ಲಿ ಪಾದಾರ್ಪಣೆ ಮಾಡಿದ್ದೀನಿ, ಆವಾಗ ಬಸ್ ಮಾತ್ರ ಎಂಟ್ರಿ ಆಗಿತ್ತು. ನಾವು ಹೋಗ್ತಿರೋ ಈ ಪುಣೆಯನ್ನು ಮಹಾರಾಷ್ಟ್ರದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ, ಅಂದರೆ ಕಲ್ಚರಲ್ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ ಅಂತ. ಅದರ ಜೊತೆಗೆ ಇದನ್ನು ಕ್ವೀನ್ ಆಫ್ ಡೆಕ್ಕನ್ ಅಂತ ಕೂಡ ಕರೀತಾರೆ. ಪುಣೆಗೆ ಪರ್ಟಿಕ್ಯುಲರ್ಲಿ ಟ್ರಿಪ್ಗೆ ಅಂತ ಏನೂ ಹೋಗ್ತಾ ಇಲ್ಲ, ವರ್ಕ್ ಇತ್ತು ಅದಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ವರ್ಕ್ ಮುಗಿದ್ಮೇಲೆ ಟೈಮ್ ಸಿಕ್ಕಿದ್ರೆ ಒಂದಿನ ಪುಣೆಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಏನಾಗುತ್ತೆ ಗೊತ್ತಿಲ್ಲ, ಬನ್ನಿ ನೋಡೋಣ ನಮ್ಮ ಲಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಟೈಮ್ ಚೆನ್ನಾಗಿದೆ, ಟೈಮ್ ಸಿಕ್ಕಿದೆ. ಇವತ್ತು ಸಂಡೇ, ಇವತ್ತು ಸ್ವಲ್ಪ ಪುಣೆಯನ್ನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು 4 o'clock ನನಗೆ ಬಸ್ ಇದೆ. ಸೊ 4 o'clock ನಾನು ಬ್ಯಾಂಗ್ಳೂರ್ಗೆ ಹೊರಡ್ಬೇಕು ಇಲ್ಲಿಂದ. ಇವತ್ತು ನಾನು ಹೋಗ್ತಿರೋ ಫಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ದಗ್ಡುಶೇಟ್ ಹಲ್ವಾಯಿ ಗಣಪತಿ ಮಂದಿರ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಹೋಗ್ಬಿಟ್ಟು ಗಣಪತಿನ ನೋಡಿ ಆಮೇಲೆ ಬೇರೆ ಕಡೆ ಹೋಗೋಣ. ಸೊ ಕೊನೆಗೆ ಟೆಂಪಲ್ ಹತ್ರ ರೀಚ್ ಆಗಿದ್ದೀನಿ. ಹೆಸರಲ್ಲೇ ಗೊತ್ತಾಗೋ ಥರ ಇಲ್ಲಿ ಗಣಪತಿಯನ್ನು ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ಲಕ್ಷಾಂತರ ಜನ ಇಲ್ಲಿಗೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಡೀ ಪುಣೆಯಲ್ಲಿ ಇದು ಫುಲ್ ಫೇಮಸ್ಸು. ಎಲ್ಲರೂ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತಾರೆ, ಹಣ್ಣು ಕಾಯಿ ತಗೊಂಡು ಹೋಗ್ತಾರೆ. ನಾನು ನೋಡಿ ಲ್ಯಾಪ್ಟಾಪ್ ತಗೊಂಡು ಹೋಗ್ತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಈ ದೇವಸ್ಥಾನನ ಪುಣೆಯ ಶ್ರೀಮಂತ ಉದ್ಯಮಿ ದಗ್ಡುಶೇಟ್ ಅನ್ನೋರು ಕಟ್ಟಿಸ್ತಾರೆ. ಅವರೊಬ್ಬರು ಸ್ವೀಟ್ ಸೆಲ್ಲರ್ ಆಗಿದ್ರು. ಅವರ ಒಬ್ಬನೇ ಮಗ ಪ್ಲೇಗ್ ರೋಗಕ್ಕೆ ತುತ್ತಾಗ್ಬಿಡ್ತಾರೆ. ಆಮೇಲೆ ಅವರು ಅವ್ರ ನೆನಪಿಗಾಗಿ ಈ ದೇವಸ್ಥಾನನ ಕಟ್ಟಿಸ್ತಾರೆ. 1893 ಕಟ್ಟಿಸಿರುವಂತಹ ಈ ದೇವಸ್ಥಾನಕ್ಕೆ ಈಗ 131 ವರ್ಷ ಆಗಿದೆ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿರುವಂತಹ ಗಣಪತಿ ವಿಗ್ರಹಕ್ಕೆ 1 ಕೋಟಿ ಇನ್ಶೂರೆನ್ಸ್ ಇದೆಯಂತೆ. ಈ ದೇವಸ್ಥಾನದಲ್ಲಿ ಯಾವಾಗಲೂ ಜನ ತುಂಬಿಕೊಂಡೇ ಇರ್ತಾರೆ. ಅಲ್ಲಿ ಒಳಗಡೆಗೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಸೊ ಹೊರಗಡೆಯಿಂದ ವಿಗ್ರಹ ಈ ಥರ ಕಾಣ್ತಾ ಇದೆ ನೋಡಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಪಾತಾಳೇಶ್ವರ ಕೇವ್ಸ್ ಅಂತ. ಇಲ್ಲಿಂದ ಜಸ್ಟ್ 2.5 kilometers ಆಗುತ್ತೆ. ಸೊ ಈಗ ಪಾತಾಳೇಶ್ವರ ಕೇವ್ಸ್ ಹತ್ರ ರೀಚ್ ಆಗಿದ್ದೀವಿ. ಈ ಪಾತಾಳೇಶ್ವರ ಟೆಂಪಲ್ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿಸಿರುವಂತಹ ಒಂದು ದೇವಾಲಯ. ಸುಮಾರು 1300 ವರ್ಷಗಳ ಇತಿಹಾಸವನ್ನು ಈ ಟೆಂಪಲ್ ಹೊಂದಿದೆ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಹೇಗೆ ಒಂದು ಕಲ್ಲನ್ನು ಕೊರೆದ್ಬಿಟ್ಟು ಮಾಡಿದಾರೋ ಅದೇ ರೀತಿ ಈ ದೇವಸ್ಥಾನವನ್ನು ಕೂಡ ಏಕಶಿಲೆಯನ್ನು ಕೊರೆದ್ಬಿಟ್ಟು ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ಕಟ್ಟಿಸಿದ್ದಾರೆ ಅನ್ನೋದಕ್ಕಿಂತ ಕಾರು ಮಾಡಿದ್ದಾರೆ ಅನ್ನೋದು ಬೆಟರ್ ಆಗುತ್ತೆ. ದೇವಸ್ಥಾನದ ಫ್ರಂಟಲ್ಲಿ ಕಲ್ಲಿನಿಂದಲೇ ಮಾಡಿರುವಂತಹ ಒಂದು ನಂದಿ ಮಂಟಪವನ್ನು ನೀವು ನೋಡ್ಬೋದು. ಅಲ್ಲಿ ಒಳಗಡೆಗೆ ಹೋಗೋದಕ್ಕೆ ಬಿಡಲ್ಲ, ಬಟ್ ಹೊರಗಡೆಯಿಂದ ಸಖತ್ತಾಗಿ ಕಾಣ್ತಾ ಇದೆ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗಿ ಬರೋಣ. ಪಾತಾಳೇಶ್ವರ ಅನ್ನೋ ಹೆಸರಲ್ಲೇ ಗೊತ್ತಾಗೋ ಥರ ಇಲ್ಲಿ ಶಿವನನ್ನು ಪೂಜೆ ಮಾಡ್ತಾರೆ. ಶಿವನ ಜೊತೆಗೆ ನಾವಿಲ್ಲಿ ಶ್ರೀರಾಮ ಮತ್ತು ಆಂಜನೇಯನನ್ನು ಕೂಡ ನೋಡ್ಬೋದು. ಇವರಿಲ್ಲಿ ಸ್ಟೋನ್ ಪಿಲ್ಲರ್ಸ್ಗಳನ್ನ ಕೊರೆದಿರೋದು ನೋಡಿ ನಾನಂತೂ ದಂಗಾಗ್ಬಿಟ್ಟೆ. ಈ ಟೆಂಪಲ್ ಮೇಲೆ ಇನ್ನೊಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಇದನ್ನು ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನೋಡ್ಕೊತಾ ಇದ್ದಾರೆ.
ಇದಾದಮೇಲೆ ನಾನು ಹೊರಟಿದ್ದು ಶನಿವಾರವಾಡ ಫೋರ್ಟ್ ನೋಡೋದಕ್ಕೆ. ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಒಂದು ವೇಳೆ ನೀವು ಬಾಜಿರಾವ್ ಮಸ್ತಾನಿ ಮೂವಿ ನೋಡಿದರೆ ಆ ಮೂವಿಯಲ್ಲಿ ಈ ಫೋರ್ಟನ್ನು ನೋಡೇ ಇರ್ತೀರಾ. ಒಂದು ಕಾಲದಲ್ಲಿ ಈ ಕೋಟೆ ಪೇಶ್ವೆ ಮತ್ತು ಮರಾಠರ ಮನೆಯಾಗಿತ್ತು. ಈ ಕೋಟೆಯನ್ನು 1732ರಲ್ಲಿ ಪೇಶ್ವೆ 1ನೇ ಬಾಜಿರಾವ್ ಕಟ್ಟಿಸ್ತಾನೆ. ಈ ಕೋಟೆಗೆ ಮೋರ್ ದೆನ್ 300 ಇಯರ್ಸ್ ಆಗಿದೆ ಈಗ. ನೋಡಿ, ಒಳಗಡೆಯಿಂದ ಕೋಟೆ ಈ ರೀತಿ ಕಾಣ್ತಾ ಇದೆ. ಓಕೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೀವು ಪೇಶ್ವೆಗಳ ಫ್ಯಾಮಿಲಿ ಟ್ರೀಯನ್ನು ನೋಡ್ಬೋದು. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಈಗ ಈ ಕೋಟೆನ ಯಾರು ಆಳ್ತಿದ್ದಾರಪ್ಪ ಅಂತ ಹೇಳಿ. ಅದನ್ನು ನಾನು ಹುಡುಕಿದ್ದೀನಿ, ಬನ್ನಿ ತೋರಿಸ್ತೀನಿ ಯಾರು ಅಂತೇಳಿ. ಒಂದು 1828ರಲ್ಲಿ ಈ ಕೋಟೆ ಬೆಂಕಿಗೆ ಆಹುತಿಯಾಗುತ್ತೆ. ಬೆಂಕಿಗೆ ಆಹುತಿ ಆಗೋದಕ್ಕಿಂತ ಮೊದಲು ಇದು 7 ಸ್ಟೋರಿ ಬಿಲ್ಡಿಂಗ್ ಆಗಿತ್ತು. ಗ್ರೌಂಡ್ ಫ್ಲೋರನ್ನು ಕಲ್ಲಿನಿಂದ ಮಾಡಿದ್ರು, ಉಳಿದಿದ್ದೆಲ್ಲ ಫ್ಲೋರ್ಸು ವುಡನಿಂದ ಮಾಡಿದ್ರು. ಸೊ ಹಾಗಾಗಿ ಬೆಂಕಿಗೆ ಅದೆಲ್ಲ ಸುಟ್ಟೋಗಿ ಈಗ ಜಸ್ಟ್ ಗ್ರೌಂಡ್ ಫ್ಲೋರ್ ಮಾತ್ರ ಉಳಿದಿದೆ. ಬನ್ನೀಗ ಫಸ್ಟ್ ಫ್ಲೋರಿಂದ ಏರಿಯಲ್ ವ್ಯೂ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಶನಿವಾರವಾಡ ಫೋರ್ಟಿಂದ ನಾವೀಗ ಬಂದಿರೋದು ಲಾಲ್ ಮಹಲ್ಗೆ. ಶನಿವಾರವಾಡ ಫೋರ್ಟಿಂದ ಜಸ್ಟ್ 300 ಮೀಟರ್ ದೂರದಲ್ಲಿದೆ ಅಷ್ಟೇ. ಆರಾಮಾಗಿ ನಡ್ಕೊಂಡೇ ಬರ್ಬೋದು. ಇದನ್ನು 1630ರಲ್ಲಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಭೋಸ್ಲೆ ಅವರು ಅವರ ಹೆಂಡತಿ ಜೀಜಾಬಾಯಿ ಮತ್ತು ಮಗನಿಗಾಗಿ ಕಟ್ಟಿಸ್ತಾರೆ. ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯವನ್ನು ಈ ಜಾಗದಲ್ಲಿ ಕಳೆದಿದ್ರು. ಈಗ ನಾವು ಕಾಣ್ತಾ ಇರೋದು ಒರಿಜಿನಲ್ ಲಾಲ್ ಮಹಲ್ ಅಲ್ಲ, ಅದು ಹಾಳಾದ್ಮೇಲೆ ಇದನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಹಿಸ್ಟಾರಿಕಲ್ ಮಾನ್ಯುಮೆಂಟನ್ನು ಈಗ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದರ ಒಳಗಡೆಗೆ ತಾಯಿ ಜೀಜಾಬಾಯಿ ಅವರ ಮೂರ್ತಿಯನ್ನು ಕೂಡ ನೀವು ನೋಡ್ಬೋದು. ಸೊ ಈಗ ಟೋಟಲ್ ಆಗಿ 1 ಡೇ ಅಲ್ಲಿ 4 ಪ್ಲೇಸನ್ನು ಕವರ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.